ಸೆಪ್ಟೆಂಬರ್ 27ರಿಂದ ನಡೆಯಲಿರುವ ಜಾತಿ ಗಣತಿ ಕಾರ್ಯಕ್ರಮದಲ್ಲಿ ಕುರುಬ ಸಮುದಾಯದವರು ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಕುರುಬ ಎಂದು ನಮೂದಿಸಬೇಕೆಂದು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಬಿಎಚ್ ಪರಶುರಾಮಪ್ಪ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಆದೇಶದಂತೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ರಾಜ್ಯದ ಎಲ್ಲ ಜಾತಿಗಳ ಪ್ರತಿಯೊಂದು ಕುಟುಂಬದ ಸಮಗ್ರ ಸಮೀಕ್ಷೆ ನಡೆಸಲು ಉದ್ದೇಶಿಸಿದೆ. ಸಮೀಕ್ಷೆಗಾಗಿ ತಂಡಗಳು ಮನೆಗಳಿಗೆ ಬಂದಾಗ ಜಾತಿ ಮತ್ತು ಇತರೆ ಸಂಬಂಧಿಸಿದಂಥ ಮಾಹಿತಿಯನ್ನು ನಿಖರವಾಗಿ ನೀಡಬೇಕಾಗಿರುತ್ತದೆ. ಅದರಲ್ಲೂ ಜಾತಿ ಹೆಸರು ನಮೂದಿಸುವ ಸಂದರ್ಭದಲ್ಲಿ ಜಾಗೃತಿ ವಹಿಸಬೇಕು. ನಮ್ಮ ಸಮುದಾಯವನ್ನು ಪ್ರದೇಶವಾರು ಬೇರೆ ಬೇರೆ ಹೆಸರಿನಿಂದ ಕರೆಯುವುದು ಜಾರಿಯಲ್ಲಿದೆ. ಹಾಗಾಗಿ ಸಮುದಾಯದ ಹೆಸರನ್ನು ಬೇರೆ ಬೇರೆ ಹೆಸರಿನಲ್ಲಿ ನಮೂದಿಸಿದರೆ ನಮ್ಮ ಜನಸಂಖ್ಯೆ ಕಡಿಮೆಯಾಗಿ ಸರ್ಕಾರದ ಮೀಸಲಾತಿ ಪ್ರಮಾಣ ಕಡಿಮೆಯಾಗಿ ಅವಕಾಶ ವಂಚಿತರಾಗುವಂತಹ ಆತಂಕವಿರುತ್ತೆ. ಹಾಗಾಗಿ ಸರ್ಕಾರದ ಯೋಜನೆಗಳ ಸೌಲಭ್ಯ ಪಡೆಯಲು ಸಾಧ್ಯವಾಗುವುದಿಲ್ಲ ಎಂದರು. ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಲೋಕಿಕೆರೆ ಸಿದ್ದಪ್ಪ, ಯಲ್ಲಪ್ಪ, ಬೈರೇಶ್, ಸಂಗಪ್ಪ ಸೇರಿದಂತೆ ಮತ್ತಿತರರಿದ್ದರು. ಇಂದು ಬೇರೆ ಈ ನಮ್ಮ ಹಿರಿಯಣ್ಣ ಇದ್ದಂಗೆ ನಾವು ಕುರುಬ ಸಮಾಜದ ಈ ಹಿಂದುಳಿದವರಿಗೆ ಅವ್ರನ್ನೂ ನಾವು ಜೊತೆ ಕರ್ಕೊಂಡು ಹೋಗ್ಬೇಕಂತ ಸಂದರ್ಭ ಇರೋದ್ರಿಂದ ಅವರು ಕೂಡ ನಮ್ಮ ಜೊತೆ ಬಂದು ತಮ್ಮ ವರ್ಗ ತಮ್ಮ ಜಾತಿಯನ್ನು ನಮೂದಿಸಲಿ ಅಂತೇಳಿ ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ನಮ್ಮ ಪೇಪರ್ನಲ್ಲಿ ಎಲ್ಲೋ ಒಂದು ಮೂಲೆಗೆ ಹಾಕಿಬಿಡ್ತೀವಿ, ದಯಮಾಡಿ ವಿನಂತಿಸ್ಕೊಳ್ತೇವೆ, ಸ್ವಲ್ಪ ದಪ್ಪಾಕ್ಷರದಲ್ಲಿ ಬರಲಿ. ನಾವು ಈ ರಾಜ್ಯದಲ್ಲಿ ಮೂರನೇ ಬಹುಸಂಖ್ಯಾತರು, ಸ್ವಲ್ಪ ದಪ್ಪಾಕ್ಷರ ಬರಲಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ನಾನು ಮಾತು ಮುಗಿಸ್ತೇನೆ. ಇದೇ ಸೆಪ್ಟೆಂಬರ್ 27ರಂದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಜಾತಿ ಗಣತಿ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದೆ. ನಮ್ಮ ಸಮಾಜದ ಬಂಧುಗಳು 31 ಜಿಲ್ಲೆಯಲ್ಲಿ ವಾಸವಾಗಿದ್ದು, ಆ ಜನಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಣತಿದಾರರು ಮನೆಗೆ ಬಂದಾಗ ಬಹುಮುಖ್ಯವಾಗಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಮತ್ತು ಜಾತಿ ಕಾಲಂನಲ್ಲಿ ಕುರುಬ ಅಂತ ನಮೂದಿಸಬೇಕು ಅಂಥೇಳಿ ಒಂದು ಜಾಗೃತಿ ಮೂಡಿಸ್ಬೇಕು ಅಂತ ನಾವು ಅವ್ರಿಗೆ ತಿಳಿಸ್ಲಿಕ್ಕೆ ಇದೊಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿರ್ತಕ್ಕಂಥದ್ದು. ಇದರಲ್ಲಿ ಹಿಂದೆ ಕಾಂತರಾಜ್ ವರದಿ ರಚನೆಯಾಗಿ ಅದು ವರದಿಯನ್ನು ಕೊಟ್ಟಿತ್ತು. ಅದು ಕಾರಣಾಂತರಗಳಿಂದ ಜಯಪ್ರಕಾಶ್ ಹೆಗಡೆ ಅವರು ಅದನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ ನಂತರ ಅದರಲ್ಲಿ ಏನೋ ಲೂಪ್ ಹೋಲ್ಸ್ ಅಥವಾ ಸ್ವಲ್ಪ ವಿಷಯ ಏನೋ ಹೊರಗಡೆ ಬಂತು ಅನ್ನೋ ದೃಷ್ಟಿಯಿಂದ ಪುನಃ ಮತ್ತೆ ಸರ್ಕಾರ ಈ ಜಾತಿ ಗಣತಿ ಮಾಡಲಿಕ್ಕೆ ಸಮಯವನ್ನು ನಿಗದಿ ಮಾಡಿ 27ರಿಂದ ಎಲ್ಲ ಕಡೆಗೂ ಅದನ್ನು ಪ್ರಾರಂಭ ಮಾಡಿದೆ. ಆ ಕಾರ್ಯಕ್ರಮದಲ್ಲಿ ಜಾತಿ ಜನಗಣತಿ ಕಾರ್ಯಕ್ರಮದಲ್ಲಿ ಸಮಾಜ ಬಾಂಧವರು, ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕುರುಬ ಸಮಾಜದವರು ಮತ್ತು ವಿದ್ಯಾರ್ಥಿಗಳು, ಯುವಕರು, ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರುಗಳು ಮತ್ತು ಸಮಾಜದ ಮುಖಂಡರು ವಾಲಂಟ್ರಿ ಆಗಿ ಅದನ್ನು ಅವರೇ ಸರ್ವೆ ಬರೋದಕ್ಕಿಂತ ಮುಂಚೆ ಎಲ್ಲ ಮನೆಗೆ ಹೋಗಿ ಪ್ರಚಾರ ಮಾಡಬೇಕನ್ನೋ ಉದ್ದೇಶದಿಂದ ಇದೊಂದು ಪ್ರಚಾರಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾವು ಇವತ್ತೊಂದು ಈ ಕಾರ್ಯಕ್ರಮ ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ತಾವೆಲ್ಲರೂ ಬಂದಿದ್ದೀರಿ. ಅದೇ ರೀತಿ ಇನ್ನೊಂದು ಇದರಾಗ ಬಹುಮುಖ್ಯವಾಗಿ ನಮ್ಮ ಜಾತಿ ಅನ್ನೋದಕ್ಕಿಂತ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳು ಅದು ಗೊಂದಲ ಆಗದ ರೀತಿಯಲ್ಲಿ ಅದನ್ನು ವ್ಯವಸ್ಥಿತವಾಗಿ ಅವರವ್ರ ಧರ್ಮ ಅವರವ್ರ ಜಾತಿಯ ಕಾಲಗಳಲ್ಲಿ ಅವರೇ ಇದ್ದು ಅದನ್ನು ಗಣತಿದಾರ ಬಂದಂಥ ಸಂದರ್ಭದಲ್ಲಿ ಅದನ್ನು ಬರೆಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಅವ್ರಿಗೂ ಸಹ ನಾನು ಮನವಿ ಮಾಡ್ಕೊತ ಇದನ್ನೊಂದು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ನೀಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೇನೆ.